ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು 6ನೇ ಕ್ಲಾಸ್ ಟೈಲರಿಂಗ್ನ 6ನೇ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಆಲ್ರೆಡಿ ನಾನು ಓದೋ 5ನೇ ಕ್ಲಾಸಲ್ಲಿ ಕಟ್ಟಿಂಗ್ ಹಾಕಿದ್ದೆ, ಸಾದಾ ಬ್ಲೌಸ್ ಕಟ್ಟಿಂಗ್ದು. ಇವಾಗ ಅದ್ರದ್ದು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಎಲ್ಲ ಕಟ್ ಮಾಡ್ಕೊ ಆಲ್ರೆಡಿ ಕಟ್ಟಿಂಗಲ್ಲಿ ತೋರಿಸಿದ್ದೀನಲ್ವ, ಇವಾಗ ಮತ್ತೆ ಇನ್ನೊಂದು ಸಲ ಅದು ಯಾವ್ಯಾವ ಪಾರ್ಟ್ ಅಂತ ಹೇಳ್ತೀನಿ. ಹಾಗೆ ಸ್ಟಿಚಿಂಗ್ ಮಾಡ್ತಾ ತೋರಿಸ್ತೀನಿ ಯಾವ ರೀತಿ ಈಸಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ. ಬನ್ನಿ ನೋಡೋಣ. ಬೆಲ್ಟು ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಅಂದರೆ ಇದು ದಪ್ಪ ಬಟ್ಟೆ ಮಂದ ಇದೆ, ಅದಕ್ಕೋಸ್ಕರ ನಾನು 2 ಪೀಸ್ ತೊಗೊಂಡಿದ್ದೀನಿ. ಇದೊಂದು ಸೆಟ್ ತೊಗೊಂಡಿದ್ದೀನಿ. ಏನಾದರೂ ತೆಳು ಇದ್ದರೆ 3 ಪೀಸ್ ತೊಗೋತೀವಿ ನಾವು. ಲೈನಿಂಗ್ ಬಟ್ಟೆಗೂ 3, ನಾನು ಪ್ಲೇನ್ ಪೀಸ್ಗೂ 3 ತೊಗೊಳ್ಳೋದು. ಆದರೆ ಇದು ಮಂದ ಇದೆ ಬಟ್ಟೆ ನೋಡಿ, ಸಖತ್ ಮಂದ ಇರೋದ್ರಿಂದ ಇದು ಲೆಸ್ ಚಿಕನ್ನು. ಇದಾಯಿತು. ಇದು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಅದನ್ನೆಲ್ಲ ಉಕ್ಸ್ಬಿಟ್ಟೆ ಈ ಪಟ್ಟಿಗೆ. ಇದು ಬಂದುಬಿಟ್ಟು ನೆಕ್ಗೆ, ಎಮ್ಮಿಗಿಲ್ಲ ಪೈಪಿಂಗಿಗೆ ಕಟ್ ಮಾಡ್ಕೊಳ್ಳೋಣ. ಮತ್ತು ಇದು ಬಂದುಬಿಟ್ಟು ಮಾಮೂಲಿ ಫ್ರಂಟು 2 ಪೀಸ್ ಇದೆ. ಇದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್, ಓಕೆನಾ. ಮಾಮೂಲಿ ಇದು ಬ್ಯಾಕು. ಇದು ಬಂದುಬಿಟ್ಟು ಸ್ಲೀವ್ಸು, ಓಕೆನಾ. ಈಗ ಫಸ್ಟ್ಗೆ ನಾವು ಬ್ಯಾಕ್ ಸ್ಟಿಚ್ ಮಾಡ್ಕೋಬೇಕು. ಬ್ಯಾಕ್ ಆದಮೇಲೆ ಫ್ರಂಟು, ಓಕೆನಾ. ಫ್ರಂಟ್ ಆದಮೇಲೆ ಬೆಲ್ಟ್ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಆದಮೇಲೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡಬೇಕು. ಆಮೇಲೆ ಇದು ಲಾಸ್ಟ್ಗೆ ನೆಕ್ಗೆ ಇದು ಪೀಸ್ ಕಟ್ ಮಾಡಿದರೆ ಅಲ್ಲಿ ಬಿದೋಗುತ್ತೆ ಅಂತ ಕಟ್ ಮಾಡಿಲ್ಲ ನಾನು, ಆಮೇಲೆ ಕಟ್ ಮಾಡ್ಕೊತೀನಿ, ಓಕೆನಾ. ಆಮೇಲೆ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಇದು ಸ್ಲೀವ್ಸ್ ಲಾಸ್ಟ್ಗೆ, ಓಕೆನಾ. ಇವಾಗ ಇದು ಹೇಗಿದೆ ಹೀಗೇ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು ಸ್ಟಿಚಿಂಗ್ ಮಾಡೋಣ ಬನ್ನಿ, ಓಕೆನಾ. ಸಾದಾ ಬ್ಲೌಸ್ ಕಟ್ಟಿಂಗ್ ಇದು ಸ್ಟಿಚಿಂಗ್, ಓಕೆನಾ. ಫಸ್ಟ್ಗೆ ನಾನು ಇಲ್ಲಿ ಕೆಳಗಡೆ ನಾನು ಸ್ಟಿಚಿಂಗ್ ಮೊದಲು ಇವಾಗ ಬ್ಯಾಕ್ ಪೀಸ್ ತೊಗೊಂಡು ಈ ಥರ ಫಸ್ಟು ಸ್ಟಿಚ್ ಮಾಡ್ಕೋಬೇಕು. ಇದು ಸ್ಟಿಚಿಂಗ್ ಆದಮೇಲೆ ಮತ್ತೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಎಮ್ಮಿಂಗ್ ಮಾಡ್ಕೋಬೋದು, ಇಲ್ಲ ಸ್ಟಿಚಿಂಗೇ ಹಾಕ್ಬೋದು. ನಾನು ಸ್ಟಿಚಿಂಗೇ ಹಾಕ್ತಾಯಿದ್ದೀನಿ. ಜಾಸ್ತಿ ನನ್ನ ಹತ್ರ ಸ್ಟಿಚಿಂಗ್ ಹಾಕ್ಸ್ಕೊಳ್ಳೋದು, ಎಮ್ಮಿಂಗ್ ಕಡಿಮೆನೇ. ಕೆಲವರು ಎಮ್ಮಿಂಗ್ ಬೇಕು ಅನ್ನೋರು ಇದ್ದಾರೆ, ಓಕೆನಾ. ಸ್ಟಿಚಿಂಗ್ ಕಾಣಿಸ್ಬಾರ್ದು ಎಮ್ಮಿಂಗ್ ಮಾಡಿ ಅಂತ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಫಸ್ಟ್ಗೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಾವೇನೇ ಹೇಳ್ಕೊಟ್ರು ಒಂಚೂರು ಗಮನ ಕೊಟ್ಟು ನೋಡಿ ಮಾಡಿದ್ರೆ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಏನೇ ಹೇಳ್ಕೊಟ್ರು ತಲೆಗೆ ಹೋಗೋದಿಲ್ಲ. ಹಾಗಾಗಿ ಕಲಿಯೋರು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೋಡಿ ಗಮನ ಕೊಟ್ಟು ಕಲ್ತ್ಕೊಳ್ಳಿ. ಮತ್ತು ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಡಾಟ್ ಇಟ್ಕೋಬೇಕು. ಅದು ಆ್ಯಕ್ಚುಲಿ ಡಾಟ್ ಹಿಡಿಬೇಕಾದ್ರೆ ಅದು ವಿಡಿಯೋ ಆಫ್ ಮಾಡಿಬಿಟ್ಟಿದ್ದೆ, ಹಂಗಾಗಿ ಅದು ಮೇಲ್ಗಡೆಯಿಂದ ತುದಿಗೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಅದು. ಮತ್ತು ಇದು ಬಂದುಬಿಟ್ಟು ಫ್ರಂಟ್ ಡಾಟು ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ರೀತಿಯೇ ಸ್ಟಾರ್ಟಿಂಗ್ ಮಾಡಿ ಕೊನೆಗೆ ತುದಿಗೆ ಬರಬೇಕು. ಅಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಸೇಮ್ ಎಲ್ಲ 4 ಡಾಟು ಅದೇ ರೀತಿ ತುದಿಗೆ ಬರಬೇಕಾಗುತ್ತೆ. ಅವಾಗಲೇ ನೀಟಾಗಿ ಬರೋದು ಇದು ಕಪ್ಸು. ಇಲ್ಲ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆಗೆ ಚಾನ್ಸ್ ಇರುತ್ತೆ. ಆಮೇಲೆ ಸ್ಟ್ರೇಟಾಗಿ ಬರಬೇಕು ಹೊಲಿಗೆ, ಆ ಕಡೆ ಈ ಕಡೆ ಸ್ವಲ್ಪ ಸೊಟ್ಟ ಪಟ್ಟ ಹೋಗ್ಬಾರ್ದು. ಅದೊಂದು ನೆನಪಿನಲ್ಲಿ ಇಟ್ಕೊಂಡು ಯಾವುದೇ ಆದರೂ ನೀವು ನೀಟಾಗಿ ಸೊಟ್ಟ ಬರಬಾರ್ದು. ಸ್ಟ್ರೇಟಾಗಿ ಇಲ್ಲಿ ಮಾರ್ಕ್ ಮಾಡಿದ್ನಲ್ಲ ನಾನು, ಮೇಲೆ ಬಂದು 1/4 ಇಂಚಿಗೆ ಕೆಳಗಡೆ ತುದಿಗೆ ಬರಬೇಕು. ಆ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ. ಡಾಟಲ್ಲಿ ಮೇಯ್ನ್ ಅದೇ ಪಾಯಿಂಟು, ಓಕೆನಾ. ಯಾವುದೇ ತೊಗೊಂಡ್ರು ಈ ರೀತಿ ಮೇಲ್ಗಡೆ ತೊಗೊಂಡ್ಮೇಲೆ ಕೆಳಗಡೆ ತುದಿಗೆ ನೀಟಾಗಿ ಬರಬೇಕು, ಸೊಟ್ಟ ಪಟ್ಟ ಹೋಗ್ಬಾರ್ದು. ಅದೊಂದು ಸ್ಟಿಚಿಂಗಲ್ಲೇ ತಿರುಗಿಸ್ಕೊಂಡು ಸ್ಟಿಚ್ ಮಾಡುವಂಥದ್ದು. ಒಂಚೂರು ಆ ಕಡೆ ಈ ಕಡೆ ಆದರೆ ಅದೇನಾಗುತ್ತೆ, ಫಿಟ್ಟಿಂಗೇ ಲೂಸ್ ಆಗುತ್ತೆ, ಓಕೆನಾ. ಅದು ಫಸ್ಟ್ ಕಲಿಬೇಕಾದ್ರೆ ಒಂಚೂರು ಕಷ್ಟನೇ, ಏನೂ ಇಲ್ಲ, ಅದನ್ನೇ ಟ್ರೈ ಮಾಡ್ತಾ ಬರುತ್ತೆ, ಓಕೆನಾ. ನಿಧಾನಕ್ಕೆ 1 ಬ್ಲೌಸ್ ಅಲ್ಲ 5 ಬ್ಲೌಸ್ ಅಲ್ಲ 10 ಬ್ಲೌಸ್ ಸ್ಟಿಚ್ ಮಾಡಿದಾಗ ನಿಮಗೆ ಕೈ ನೀಟಾಗಿ ಬರುತ್ತೆ, ಓಕೆನಾ. ಈ ರೀತಿ ಡಾಟ್ಗಳು ಇಟ್ಕೊಂಡಾದ್ಮೇಲೆ 2 ಬ್ಲೌಸ್ದು ತೋರಿಸ್ತಾ ಇದ್ದೀನಿ ನಾನು. ಆದರೆ ಒಂದು ತೋರಿಸ್ದೆ, ಇದು ಮಾಮೂಲಿ ಅದೇ ಥರನೇ ಹಿಡ್ದೆ ಡಾಟ್ನ. ಈ ರೀತಿ ಆಯಿತು. ಸೈಡ್ಗೆ ಇಟ್ಬಿಟ್ಟು ಬೆಲ್ಟ್ ತೊಗೊಳ್ಳೋಣ. ಬೆಲ್ಟ್ಗೆ ನಾನು 2 ಪೀಸ್ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಅದು ಮಂದ ಇದೆ ಬಟ್ಟೆ, ಅದಕ್ಕೋಸ್ಕರ 2 ಪೀಸ್ ತೊಗೊಂಡಿದ್ದೀನಿ. ಇಲ್ಲಾಂದರೆ ನಾನು ಇನ್ನೂ 2 ಪೀಸ್ ತೊಗೋತಿದ್ದೆ, 2 ಕಡೆನೂ 3 ಪೀಸ್ ಹಾಕ್ತಿದ್ದಿದ್ದು. ನಾನು ಅದು ಮಂದ ಇದೆ, ಇನ್ನೊಂದು ಪೀಸ್ ಹಾಕಿದ್ರೆ ಎಕ್ಸ್ಟ್ರಾ ಆಗುತ್ತೆ ಅಂದ್ಬಿಟ್ಟು 2 ಪೀಸ್ನ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಪೀಸನ್ನು ಸೇಮ್ ಅದೇ ಥರನೇ ಇದೇ ರೀತಿ 2 ಪೀಸನ್ನು ಸ್ಟಿಚ್ ಮಾಡಿಕೊಂಡು, ಈಗ ಎಕ್ಸ್ಟ್ರಾ ಪೀಸ್ ಕೊಟ್ಟಿರ್ತೀವಲ್ಲ ಅದ್ರ ಮೇಲೆ ಸ್ಟಿಚ್ ಹಾಕೋಬೇಕು. ಮಾಮೂಲಿ ಪೀಸಲ್ಲಿ ಹಾಕೋಬಾರ್ದು, ಇನ್ನೊಂದು ಎಕ್ಸ್ಟ್ರಾ ಪೀಸ್ ಕೊಟ್ಟಿರ್ತೀವಲ್ಲ ಅದ್ರ ಮೇಲೆ ಸ್ಟಿಚ್ ಹಾಕೋಬೇಕು. ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ಮತ್ತೆ ಇವಾಗ ಅದು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೋಬೇಕು ನೋಡಿ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕ್ಕೋಬೇಕು. ಇದು ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಬೆಲ್ಟು. ಇನ್ನೂ ಒಂದು ಮೆಥಡ್ ಇದೆ, ಸ್ವಲ್ಪ ಅದು ಈಗ ಕಲಿಯೋರಿಗೆ, ಕಲ್ತಿರೋರು ಸ್ವಲ್ಪ ಏನೋ ಅನಿಸಲ್ಲ, ಈಗ ಕಲಿತಿರೋರಿಗೆ ಕಷ್ಟ ಅನಿಸುತ್ತೆ. ಆ ಮೆಥಡು ನಾನು ಇನ್ನೊಂದು ಸಲ ತೋರಿಸ್ತೀನಿ. ಇದು ಈಸಿ ಮೆಥಡಲ್ಲಿ ಈಗ ಕಲಿತಿರೋ ಬಿಗಿನರ್ಸ್ಗಾದರೆ ಈಸಿ ಆಗುತ್ತೆ, ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ 2 ಪೀಸನ್ನು.
ಅದರಲ್ಲಿ 2 ಸ್ಟಿಚ್ ಮಾಡಲ್ಲ, ಇನ್ಔಟ್ ಮಾಡ್ತೀವಿ. ಮೇಲ್ಗಡೆ ಸ್ಟಿಚಿಂಗ್ ಏನೂ ಕಾಣಿಸಲ್ಲ, ಆ ಥರ ಬರುತ್ತೆ. ಇದರಲ್ಲಿ ಮೇಲ್ಗಡೆನೇ ಸ್ಟಿಚಿಂಗ್ ಕಾಣಿಸುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನ ಕಟ್ ಮಾಡಿಕೊಂಡು ತೆಗೆದುಬಿಡಬೇಕು. ಈಗ ಮಾಮೂಲಿ ಫ್ರಂಟ್ ಪೀಸ್ಗಳು ತೊಗೊಂಡ್ಬಿಟ್ಟು ಆ ಡಾಟ್ನ ಕಟ್ ಮಾಡ್ಕೋಬೇಕು, ಒಂಚೂರು ತುದಿನ ಹೇಳಿದ್ನಲ್ಲ. ಈಗ ಮಾಮೂಲಿ ಮುಂದೆ ಪೀಸ್ ಎರಡು ಅಪೋಸಿಟ್ ಆಗಿರುತ್ತಲ್ವ, ಅದರ ಪೀಸ್ ಯಾವ್ದು ನೋಡಿಕೊಂಡು ತೊಗೋಬೇಕಾಗುತ್ತೆ. ತೊಗೊಂಡು ಎರಡು ನೋಡ್ಕೋಬೇಕು, ಹೆಚ್ಚು ಕಮ್ಮಿ ಏನಾದರೂ ಇದ್ದರೆ ಈ ಥರ ಕಟ್ ಮಾಡ್ಕೊಂಬಿಡಿ. ಇವಾಗ ಸ್ಟಿಚಿಂಗ್ ಮಾಡುವಾಗ ಒಂಚೂರು ಆ ಕಡೆ ಈ ಕಡೆ ಆಗಿರುತ್ತೆ, ನೋಡ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾನು ಇಲ್ಲಿ ಮಾಡ್ತಾಯಿದ್ದೀನಲ್ಲ, ಹಾಗೆ ತುದಿಗೆ ಎಳಿಬಾರ್ದು, ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದನ್ನು ತಿರುಗಿಸ್ಬಿಟ್ಟು ಆ ಬಟ್ಟೆ ನಾವು ಸ್ಟಿಚ್ ಮಾಡಿರೋ ಬಟ್ಟೆ ಮೇಲ್ಗಡೆ ಬರೋ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅಷ್ಟೇ ಇದು ನೋಡಿ, ಈ ರೀತಿ ಬೆಲ್ಟ್ ಪಟ್ಟಿ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಅಷ್ಟೇ, ರೆಡಿ ಆಯಿತು ಬೆಲ್ಟ್ ಪಟ್ಟಿ. ಈ ರೀತಿ ಬರುತ್ತೆ. ಓಕೆನಾ. ಈ ರೀತಿ ಇದನ್ನು ಇನ್ನೌಟ್ ಮಾಡೋದು ಬೇರೆ ಮೆಥಡ್ ಇದೆ, ಅದು ಇನ್ನೊಂದು ಸಲ ಹೇಳ್ಕೊಡ್ತೀನಿ. ಈ ಮೆಥಡಲ್ಲೇ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇದು ಈ ಪೀಸನ್ನು ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ತುದಿಲಿ ನೋಡಿಕೊಂಡು ಒಂದೇ ಸಮನಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅದಕ್ಕೆ ತುದಿಲಿ ಅದನ್ನ ಕಟ್ ಮಾಡಿಬಿಡಿ. ದೊಡ್ಡ ಡಾಟದ್ದು ಇರುತ್ತಲ್ಲ ಬಟ್ಟೆ, ಅದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಬಿಡ್ಬೇಕು ತುದಿನ. ಈಗ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಅಲ್ಲೊಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ಫ್ರಂಟು ರೆಡಿ ಆಗುತ್ತೆ. ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ತೊಗೋಬೇಕಾಗುತ್ತೆ. ಎರಡೂ ಒಂದೇ ಸಮ ಇದೆಯಾ ನೋಡ್ಕೊಳ್ಳಿ. ಹೆಚ್ಚು ಕಮ್ಮಿ ಇದ್ದರೆ ಆ ಡಾಟ್ ಹತ್ರ ಸ್ವಲ್ಪ ಇಟ್ಕೊಳ್ಳಿ, ಯಾವ್ದು ಜಾಸ್ತಿ ಇರುತ್ತೆ ಅದು ಸ್ವಲ್ಪ ಡಾಟ್ ಇಟ್ಕೊಳ್ಳಿ, ಸರಿ ಹೋಗುತ್ತೆ. ಓಕೆನಾ. ಈ ರೀತಿ ಇಟ್ಕೊಂಡಾದಮೇಲೆ ಎರಡು ನೋಡಿಕೊಂಡು ಒಂದು ಸಮ ಇದೆ ನೋಡಿ, ಈಗ ಸೈಡ್ಗೆ ಇಟ್ಬಿಟ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ತೊಗೊಳ್ಳಿ. ಡಬಲ್ ಪಟ್ಟಿ ಬಂದ್ಬಿಟ್ಟು ಒಂದು 4 ಇಂಚ್ ತೊಗೊಂಡಿದ್ದೀನಿ. ಸಿಂಗಲ್ ಪಟ್ಟಿ 2.5 ಇಂಚ್ ಆದರೆ ಸಾಕು, ಅಳತೆ ಪ್ರಕಾರ ತೊಗೋತೀನಿ ಅನ್ನೋದಾದರೆ. ನಮಗೆ ಅಂದರೆ ಕಣ್ಣಳತೆಯಲ್ಲೇ ಗೊತ್ತಾಗುತ್ತೆ. ನೀವು ತಗೊಳ್ಳೋದಾದರೆ 4 ಇಂಚ್ ತೊಗೊಳ್ಳಿ. ಸಿಂಗಲ್ ಪಟ್ಟಿಗೆ 2.5 ಇಂಚ್ ತೊಗೊಳ್ಳಿ ಸಾಕು. ನಾವು ಫೋಲ್ಡ್ ಮಾಡ್ತೀವಲ್ಲ, ಹಾಗಾಗಿ ಫಸ್ಟು ಡಬಲ್ ಪಟ್ಟಿನ ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ. ನೋಡ್ಕೊಳ್ಳಿ, ಅದು ಪಟ್ಟಿ ನಾವು ಏನು ಸ್ಟಿಚ್ ಮಾಡಿರ್ತೀವಲ್ಲ ಅದು ಕರೆಕ್ಟಾಗಿ ನೋಡಿಕೊಂಡು ಒಂಚೂರು ಜಾಸ್ತಿನೇ ತೊಗೊಳ್ಳಿ. ಮತ್ತು ಅದನ್ನ ಡಬಲ್ ಪಟ್ಟಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಸಿಂಗಲ್ ಪಟ್ಟಿ ಬಂದ್ಬಿಟ್ಟು ಒಂದು ಫೋಲ್ಡ್ ಮಾಡಿದ್ರೆ ಸಾಕು. ಈ ರೀತಿ ಫಸ್ಟ್ಗೆ ಡಬಲ್ ಪಟ್ಟಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದು ಸಿಂಗಲ್ ಪಟ್ಟಿ. ಓಕೆನಾ. ಈಗ ಇದು ಬ್ಲೌಸಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಯಾವ ಕಡೆ ಬರುತ್ತೆ ನೋಡ್ಕೊಳ್ಳಿ. ಅದರಲ್ಲಿ ನಾವು ಸಿಂಗಲ್ ಪಟ್ಟಿ ಕೊಡುವಾಗ ಯಾವಾಗಲೂ ಬ್ಲೌಸ್ ಪೀಸ್ ಕೆಳಗಿರಬೇಕು, ಸಿಂಗಲ್ ಪಟ್ಟಿ ಮೇಲೆ ಬರಬೇಕು. ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಕೆಳಗಡೆ ಬರಬೇಕು. ನೀವು ಯಾವ ಕಡೆನಾದರೂ ಕೊಡಿ, ಕೆಳಗಡೆ ಬರಬೇಕು. ನಾವು ಸ್ಟಿಚ್ ಮಾಡಿದಾಗ ಅದು ಸಿಂಗಲ್ ಪಟ್ಟಿ ಒಳಗಡೆ ಫೋಲ್ಡಿಂಗ್ ಆಗಬೇಕು. ಅದೇ ಮೇನ್ ಗಮನದಲ್ಲಿ ಇಟ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡಿ ಅದು ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ ಸಿಂಗಲ್ ಪಟ್ಟಿದು. ಡಬಲ್ ಪಟ್ಟಿ ಬಂದ್ಬಿಟ್ಟು ಮೇಲ್ಗಡೆ ಬರುತ್ತೆ ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಒಳಗಡೆ ಹೋಗ್ಬೇಕದು, ಅದು ನಾವು ಉಕ್ಸ್ ಹಾಕೋ ಪಟ್ಟಿ. ಓಕೆನಾ. ಈ ರೀತಿ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಈಗ ಉಕ್ಸ್ ಪಟ್ಟಿನ ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಡಬಲ್ ಪಟ್ಟಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಅಷ್ಟೇ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಬಂತು ನೋಡಿ, ಸಿಂಗಲ್ ಪಟ್ಟಿ ಇದು ಈ ರೀತಿ ಬಂತು. ಇವಾಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಡಬಲ್ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋಣ. ಅದು ಬಂದ್ಬಿಟ್ಟು ಡಬಲ್ ಪಟ್ಟಿ ಬಂದ್ಬಿಟ್ಟು ಯಾವಾಗಲೂ ಅದು ಫೋಲ್ಡಿಂಗ್ ಮಾಡಿದಾಗ ಮೇಲೆ ಬರೋ ಥರ ಇಟ್ಕೋಬೇಕಾಗುತ್ತೆ. ನಾನು ಇಲ್ಲಿ ಯಾವ ರೀತಿ ಇಟ್ಕೊಂಡಿದ್ದೀನಿ ಆ ಪೀಸ್ಗಳನ್ನ ನೋಡಿಕೊಂಡು ನೀಟಾಗಿ ಇಟ್ಕೋಬೇಕಾಗುತ್ತೆ. ಅದು ಒಂದು ನೆನಪಿಟ್ಕೋಬೇಕಾಗಿರೋದಂದರೆ ಸಿಂಗಲ್ ಪಟ್ಟಿ ಉಕ್ಸ್ ಪಟ್ಟಿ ಬಂದು ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ, ಡಬಲ್ ಪಟ್ಟಿ ಬಂದು ಮೇಲ್ಗಡೆ ಫೋಲ್ಡಿಂಗ್ ಬರುತ್ತೆ. ಏನಕ್ಕಪ್ಪ ಅಂದರೆ ಮೇಲೆ ಉಕ್ಸ್ ಹಾಕ್ತೀವಲ್ಲ ಅದಕ್ಕೆ. ಇವಾಗ ನೋಡಿ, ಈ ರೀತಿ ಸ್ಟಿಚಿಂಗ್ ಆದಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಇವಾಗ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಒಂದು ಸ್ಟಿಚಿಂಗ್ ಹಾಕ್ಕೊಂಬಿಡ್ಬೇಕು. ಈ ರೀತಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಅವಾಗೇನಾಗುತ್ತೆ, ಈ ರೀತಿ ಸ್ಟಿಚ್ ಮಾಡಿದ್ರೆ ಮಾಡ್ಕೊಳ್ಳೋದು ನಾನು ಮಿಷಿನಲ್ಲೇ ಮಾಡ್ತಾಯಿದ್ದೀನಿ. ಫಸ್ಟ್ ಈ ಥರ ಒಂದು ಸ್ಟಿಚ್ ಹಾಕ್ಕೊಬಿಡಿ, ಅದನ್ನ ಫೋಲ್ಡ್ ಮಾಡಿಬಿಟ್ಟು. ಅವಾಗೇನಾಗುತ್ತೆ, ಬಟ್ಟೆ ಆ ಕಡೆ ಈ ಕಡೆ ಸರಿಯಲ್ಲ. ಆಮೇಲೆ ನೀವು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಓಕೆನಾ. ಈಗ ಮಾರ್ಕ್ ಮಾಡಿಕೊಂಡು ಮಾಮೂಲಿ 5 ಉಕ್ಸ್ ಬರುತ್ತೆ, ದೊಡ್ಡದಾದರೆ ಒಂದು 6 ಬರುತ್ತೆ. ಇದರಲ್ಲಿ 5 ಉಕ್ಸು. ಮೇಲ್ಗಡೆ ಎಮ್ಮಿಂಗ್ ಪಟ್ಟಿ ಕೊಡೋದಕ್ಕೆ ಒಂಚೂರು ಬಿಟ್ಟು 1/4 ಇಂಚು ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಫಸ್ಟ್ಗೆಯಿಂದ ಸ್ಟಿಚ್ ಮಾಡ್ಕೋಬೇಕು. ಇದರಲ್ಲೇ ಮಾಡ್ಕೋತಾ ಇದ್ದೀನಿ, ಎಕ್ಸ್ಟ್ರಾ ಕೈಯಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಕೈಯಲ್ಲಿ ಮಾಡೋದಾದರೆ ಒಂದು ಸ್ಟಿಚ್ ಹಾಕಿದ್ರೆ ಮುಗೀತು ಅಷ್ಟೇ. ಆಮೇಲೆ ಕೈಯಲ್ಲಿ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ವಿ ಶೇಪಲ್ಲಿ ಇದು ನಾನು ತಿರುಗಿಸಿ ಸ್ಟಿಚ್ ಮಾಡ್ತಾಯಿದ್ದೀನಲ್ಲ, ಆ ಥರ ತಿರುಗಿಸ್ಕೊಂಡು ರಫ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಅಲ್ಲಿ ಉಕ್ಸ್ ಹಾಕಿದಾಗ ಟೈಟಾಗಿ ಕುತ್ಕೋಬೇಕು, ಅದು ಓಪನ್ ಆಗಬಾರ್ದು ಅಂತ ಸ್ವಲ್ಪ ರಫ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಿಮಗಿದೆಲ್ಲ ಕಷ್ಟ ಅನಿಸಿದ್ರೆ ಡೈರೆಕ್ಟಾಗಿ ನೀವು ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಓಕೆನಾ. ಇದೇ ಮಾಡಿದ್ರೆ ಉಕ್ಸ್ ಹಾಕ್ಕೊಂಡ್ರೆ ಮುಗೀತು. ಇಲ್ಲ ನೀವು ಮಾಡ್ಕೋತೀವಿ, ಇದು ಸ್ವಲ್ಪ ಕಷ್ಟ ಆಗುತ್ತೇನೋ ಅನ್ನೋದಾದರೆ ನೀವು ಒಂದು ಸ್ಟಿಚ್ ಹಾಕಿದ್ನಲ್ಲ, ಅದು ಹಾಕಿದ್ಮೇಲೆ ಮಾಮೂಲಿ ಕೈಯಲ್ಲಿ ಮಾಡ್ಕೋಬೇಕು ಕಾಜಾ ಪಟ್ಟಿನ. ಓಕೆನಾ. ಇವಾಗ ಇದು ರೆಡಿ ಆಯಿತು.
ಎರಡನ್ನೂ ಸರಿಯಾಗೈತಾ ನೋಡ್ಕೊಳ್ಳಿ ಪಟ್ಟಿ. ಈಗ ನೋಡಿ ಈ ರೀತಿ ಬಂತು, ಬಿ ಶೇಪಲ್ಲಿ ಅದು ಐನ ಮಾಡಿರೋದು ಈ ಥರ. ಒಂದು ಸಲ 2 ಸಲ ಮಾಡಿದ್ರೆ ಬರುತ್ತೆ. ಇವಾಗ ನನ್ನ ನಿಧಾನಕ್ಕೆ ಮಾಡಿ, ಓಕೆನಾ. ಇವಾಗ ಎರಡು ಕರೆಕ್ಟಾಗಿದೆ ನೋಡಿ. ಈ ರೀತಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಆಯಿತು. ಇವಾಗ ಇದು ರೆಡಿ ಆದಮೇಲೆ ಸೈಡ್ಗೆ ಇಟ್ಬಿಟ್ಟು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಒಂದೊಂದು ಪೀಸ್ಗೆ ಸ್ಲೀವ್ ಅಟ್ಯಾಚ್ ಬರೋಲ್ಲ, ಇದು ಬಟ್ಟೆ ಕಡಿಮೆ ಇರೋದ್ರಿಂದ ಬಂದಿದೆ. 75 ಸೆಂಟಿಮೀಟರ್ ಇರೋದ್ರಿಂದ ಜಾಯಿಂಟಿಂಗ್ ಬಂದಿದೆ. ಇವಾಗ ಈ ರೀತಿ ಅದು ಕೆಳಗಡೆ ಡಿಸೈನ್ ಇರೋದ್ರಿಂದ ಕೆಳಗಡೆ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಮ್ಮಿಂಗ್ ಬರುತ್ತೆ ಕೆಳಗಡೆ. ಇಲ್ಲ ಪ್ಲೇನ್ ಪೀಸ್ಗೆಲ್ಲ ಎಮ್ಮಿಂಗ್ ಬರುತ್ತೆ, ಇದು ಬಾರ್ಡರ್ ಇರೋದ್ರಿಂದ ಎಮ್ಮಿಂಗ್ ಇಲ್ಲ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ ಅಷ್ಟೇ, ಓಕೆನಾ. ಇದೇ ರೀತಿ ಒಂದು ಪೀಸಲ್ಲಿ 2 ಕಡೆನೂ ಮಾಡ್ಕೋಬೇಕು, ಯಾಕೆಂದರೆ ಡಿಸೈನ್ ನಮ್ಗೆ ಮಧ್ಯನೇ ಬರಬೇಕಲ್ವ. ಅದಕ್ಕೆ ನಾವು ಆ ಕಡೆ ಈ ಕಡೆ 2 ಕಡೆನೂ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ಮಾಡ್ತಾಯಿದ್ದೀನಲ್ಲ, ಸೇಮ್ 2 ಪೀಸ್ಗೂ ಸೇಮ್ ಅದೇ ರೀತಿಯೇ 2 ಕಡೆನೂ ಸ್ಟಿಚ್ ಮಾಡಿಕೊಂಡು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕಾಗುತ್ತೆ. ನಾನು ಹೇಳ್ದಾಗೆ 4 ಪೀಸ್ಗೂ 2 ಪೀಸ್ಗೂ 4 ಕಡೆನೂ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ, ಒಂಥರ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಅದು ನಾವು ಪೀಸ್ ಕೊಡ್ತೀವಲ್ಲ, ಅದನ್ನ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ, ಒಂಥರ ಫಿನಿಶಿಂಗು ನೀಟಾಗಿರುತ್ತೆ, ಓಕೆನಾ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಹೇಳ್ದಂಗೆ 4 ಕಡೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ ಸ್ಲೀವ್ಸ್ ರೆಡಿ ಆದಮೇಲೆ ನೋಡಿ ಈ ರೀತಿ 2 ಕಡೆನೂ ನಾನು ಹೇಳ್ದಾಗೆ ಸ್ಟಿಚ್ ಮಾಡ್ಕೋಬೇಕು. ಅಂದರೆ 2 4 ಕಡೆನೂ ಬರುತ್ತೆ. ಒಂದು ಸ್ಲೀವ್ಸ್ಗೆ 2 ಕಡೆ ಮತ್ತು ಇನ್ನೊಂದು ಸ್ಲೀವ್ಸ್ಗೆ 2 ಕಡೆನೂ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ರೆಡಿ ಆಯಿತು. 2 ಸ್ಲೀವ್ಸ್ ರೆಡಿ ಮಾಡಿದೆ. ಅದನ್ನು ನೋಡಿಕೊಂಡು ಜಾಯಿಂಟಿಂಗ್ನ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಅದು ಜಾಯಿಂಟಿಂಗ್ ಬಂದಾಗ ನಾವು ಜಾಯಿಂಟ್ ಮಾಡೇ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ಕೋತಾ ಇದ್ದೀನಿ, ಮಾಮೂಲಿ ಸ್ಲೀವ್ಸ್ ಕಟ್ ಮಾಡಿದ್ನಲ್ಲ, ಕರೆಕ್ಟಾಗಿ ಅಲ್ಲಿಗೆ ನೋಡಿಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದೊಂದು ಏನಕ್ಕಪ್ಪ ತೋರ್ಸೋಕ್ಕಾಗಲಿಲ್ಲ ಅಂದರೆ, ಇದು ಬಟ್ಟೆ ಜಾಯಿಂಟಿಂಗ್ ಬರೋದ್ರಿಂದ ನಾನು ಆವಾಗಲೇ ಕಟ್ ಮಾಡಲಿಲ್ಲ, ಶೇಪ್ ತೆಗಿಲಿಲ್ಲ. ಇವಾಗ ಮಾಮೂಲಿ ಅದು ಕಟ್ ಮಾಡಿಕೊಂಡು ಮಾಮೂಲಿ 2 ಪೀಸ್ ತೆಗೆದ್ಬಿಟ್ಟು ಶೇಪ್ ತೆಗಿತಾ ಇದ್ದೀನಿ. ಬಟ್ಟೆ ಕಡಿಮೆ ಇದ್ದಾಗ ಈ ರೀತಿಯೇ ಮಾಡ್ಕೋಬೇಕು, ಜಾಸ್ತಿ ಇದ್ದರೆ ಅಲ್ಲೇ ಮಾಡ್ಕೊಂಬಿಡ್ತೀವಿ. ಕಮ್ಮಿ ಇದ್ದಾಗ ಜಾಯಿಂಟ್ ಮಾಡೇ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಜಾಯಿಂಟಿಂಗ್ ಆದಮೇಲೆ ಶೇಪ್ ತೆಗಿಬೇಕು, ಓಕೆನಾ. ಇವಾಗ ಈ ರೀತಿ ಆದಮೇಲೆ ಸ್ಲೀವ್ಸ್ ರೆಡಿ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಫ್ರಂಟು ಬ್ಯಾಕು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ನೋಡಿ ಅದರ ಅಳತೆನೂ ನೋಡ್ಕೋತಾ ಇದ್ದೀನಿ, 6.5 ಬರುತ್ತೆ. ಎಕ್ಸ್ಟ್ರಾ ಸ್ಟಿಚಿಂಗು ಎಲ್ಲ ನೋಡಿಕೊಂಡು ಮೆಜರ್ಮೆಂಟ್ ಮಾಡಿ ಇಕ್ಕಿದೆ. ಈಗ ಫ್ರಂಟು ಬ್ಯಾಕು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಈ ರೀತಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ಒಂದೇ ಸಮ ಬರಬೇಕು, ಒಂಚೂರು ಆ ಕಡೆ ಈ ಕಡೆ ಆಗಬಾರ್ದು. ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿ, ಮತ್ತು ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ. ಯಾವುದೇ ಆದ್ರೂ ಡಬ್ಬ ಸ್ಟಿಚ್ ಹಾಕಿದ್ರೆ ಒಳ್ಳೆಯದು. ಈ ರೀತಿ ನಾನು ಅದಕ್ಕೆ ಒಂದೊಂದು ವೀಡಿಯೋ ಫಾಸ್ಟ್ ಮಾಡಿಲ್ಲ, ಸ್ವಲ್ಪ ನಿಧಾನಕ್ಕೆ ಗೊತ್ತಾಗಲಿ ಅಂತ ಸ್ಲೋ ಮಾಡಿದ್ದೀನಿ. ನೋಡಿ ಇದಾದಮೇಲೆ ಜಾಯಿಂಟಿಂಗ್ ಆಯಿತು. ಈಗ ಇದು ನೆಕ್ ಪೀಸು ಕಟ್ ಮಾಡ್ಕೋತಾ ಇದ್ದೀನಿ. ಎಮ್ಮಿಂಗ್ ಪಟ್ಟಿ ಅಂದರೆ ಪೈಪಿಂಗ್ ಪಟ್ಟಿ, ಅದನ್ನು ಇವಾಗ ಈ ರೀತಿ ಕಟ್ ಮಾಡಿಕೊಂಡು 2 ಪೀಸ್ ಜಾಯಿಂಟ್ ಮಾಡ್ಕೊಳ್ಳಿ. ಕನ್ಫ್ಯೂಸ್ ಆಗಬಾರ್ದು ಅಂತ ತೋರಿಸಿದ್ದೀನಿ ಈ ಥರ. ಏನಕ್ಕಪ್ಪ ಅಂದರೆ 2 ಪೀಸ್ನ ಫಸ್ಟ್ ಈ ರೀತಿ ಮೂಲೆ ಸೇರಿಸ್ಕೊಂಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. 2 ಪೀಸ್ ತೊಗೊಳ್ಳಿ, ಎಲ್ಲ ತೊಗೊಂಡ್ರೆ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. 2 ಪೀಸ್ನ ಸ್ಟಿಚ್ ಮಾಡಿ ಡಬ್ಬ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಅವು 2 ಪೀಸನ್ನು ಮತ್ತೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಒಂದೇ ಸಲ ಅಂದರೆ ಅದು ಅಲ್ಲಲ್ಲಿ ಜಾಯಿಂಟ್ ಮಾಡೋಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಈ ಥರ ತೋರಿಸಿದ್ದೀನಿ. ಈ ಥರ ಸ್ಟಿಚ್ ಮಾಡ್ತಾ ಇರೋದು ನಾನು ಒಂದೇ ಸಲ ಸ್ಟಿಚ್ ಮಾಡ್ಕೋತೀನಿ, ಆದರೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಮತ್ತು ಇವಾಗ 2 ಜಾಯಿಂಟ್ ಮಾಡಿದ್ವಲ್ಲ, ಅದನ್ನು ಸೇಮ್ ಅದೇ ರೀತಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಇದು ಜಾಯಿಂಟ್ ಆದಮೇಲೆ ನೋಡಿ ಈ ರೀತಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಗೊತ್ತಾಗಲಿ ಅಂತಲೇ. ಈಗ ಜಾಯಿಂಟಿಂಗ್ ಆದಮೇಲೆ ಈ ರೀತಿ ಫ್ರಂಟಿಂದ ನೀಟಾಗಿ ಎಳೆಯೋಕ್ಕೆ ಹೋಗಬೇಡಿ, ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಅದು ಶೇಪ್ ಹೇಗಿದೆ ಹಾಗೇ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಪ್ಲೇನ್ ಪೀಸಲ್ಲಿ ಸ್ವಲ್ಪ ಎಕ್ಸ್ಪೆಂಡ್ ಆಗಿಬಿಡುತ್ತೆ, ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ, ಸ್ವಲ್ಪ ಅದು ಆ ಕಡೆ ಈ ಕಡೆ ಎಳ್ಕೊಂಡಂಗೆ ಆಗಿಬಿಡುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಸುತ್ತ ಇದಕ್ಕೇನು ನ್ಯಾಚ್ ಹಾಕೋದೇನು ಬೇಡ, ಪೈಪಿಂಗೆಲ್ಲ ನ್ಯಾಚ್ ಹಾಕೋದೇನು ಅವಶ್ಯಕತೆ ಇಲ್ಲ. ಎಮ್ಮಿಂಗ್ ಆದರೆ ನ್ಯಾಚ್ ಹಾಕಬೇಕಾಗುತ್ತೆ, ಓಕೆನಾ. ಹಂಗೂ ತುದ್ಲು ಸ್ವಲ್ಪ ಜಾಯಿಂಟಿಂಗ್ ಕಮ್ಮಿ ಆಯಿತು, ಅದಕ್ಕೆ ಇನ್ನೂ 1 ಪೀಸ್ ಕಟ್ ಮಾಡಿ ಜಾಯಿಂಟ್ ಮಾಡಿಕೊಂಡೆ.
ಫ್ರಂಟ್ಗೆ ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡಿದೆ. ಮತ್ತು ಇವಾಗ ಎಕ್ಸ್ಟ್ರಾ ಈ ಥರ ಬಟ್ಟೆ ಇರುತ್ತಲ್ಲ ಅದನ್ನು ನೀಟಾಗಿ ತೆಗೆದುಬಿಡಿ. ಈಗ ಇದನ್ನು ಫೋಲ್ಡ್ ಮಾಡಬೇಕಾದ್ರೆ ನಾವು ಏನು ಸ್ಟಿಚ್ ಮಾಡಿರ್ತೀವಲ್ಲ ಅದು ಕರೆಕ್ಟಾಗಿ ಅದು ಫೋಲ್ಡಿಂಗ್ ಆಗೋ ಥರ ಮಾಡಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ ಈ ಥರ. ಓಕೆನಾ? ಈ ರೀತಿ ಹಾಕಿ ಒಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಪೈಪಿಂಗ್ನ. ಫಸ್ಟ್ ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇದು ದೊಡ್ಡ ಹೊಲಿಗೆನೇ ಹಾಕ್ಕೊಳ್ಳಿ, ಇದೇನು ಚಿಕ್ಕ ಹೊಲಿಗೆ ಬೇಡ, ದೊಡ್ಡ ಹೊಲಿಗೆ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ಅದು ಎಕ್ಸ್ಟ್ರಾ ಬಟ್ಟೆ ಫೋಲ್ಡ್ ಮಾಡಿದ್ದೀವಲ್ಲ ಅದನ್ನು ತೆಗಿಬೇಕು. ಕಟ್ ಮಾಡಿ ತೆಗಿಬೇಕಾಗುತ್ತೆ ನೋಡಿ. ಈ ರೀತಿ ಆಯಿತು. ಈಗ ಬಟ್ಟೆನೆಲ್ಲ ಕಟ್ ಮಾಡಿಬಿಡೋಣ. ತೆಗೆದುಬಿಟ್ಟು ಇವಾಗ ಮತ್ತು ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ನೋಡಿ. ಇಲ್ಲಿ ಈ ರೀತಿ ಇದೆಯಲ್ಲ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಅದ್ರಲ್ಲಿ ಪೈಪಿಂಗ್ ಮಾಡಿ ಒಂದು ಸ್ವಲ್ಪ ಬಿಟ್ಟು ಫೋಲ್ಡ್ ಮಾಡಿ ಅದ್ರ ಮೇಲೆ ಸ್ಟಿಚಿಂಗ್ ಬರಬೇಕು. ಕೆಳಗಡೆ ಬಟ್ಟೆನೂ ಅದಕ್ಕೆ ಅಟ್ಯಾಚ್ ಆಗಬೇಕು. ಕೆಳಗಡೆ ಬಟ್ಟೆ ಬಿಟ್ಟರೆ ಸೈಡ್ಗೆ ಹೋಗ್ಬಿಡುತ್ತೆ. ಅದನ್ನ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ. ಅಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಲ್ಲ ಅದೇ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡಿ. ಈ ರೀತಿ ನಿಧಾನಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಪೈಪಿಂಗು ರೆಡಿ ಆಗುತ್ತೆ. ಹೀಗೆ ಫುಲ್ಲು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ಆದಮೇಲೆ ನಾನು ಹೇಳ್ದಂಗೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ಜಾಸ್ತಿ ಫಾಸ್ಟ್ ಮಾಡಿಲ್ಲ ವೀಡಿಯೋನ. ಸ್ವಲ್ಪ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಫುಲ್ ವೀಡಿಯೋನ ತೋರಿಸ್ತಾ ಇದ್ದೀನಿ. ಒಂದೊಂಚೂರು ತೋರಿಸ್ಬಿಟ್ಟು ಕಟ್ ಮಾಡ್ಬೋದಾಗಿತ್ತು. ನಾನು ಫುಲ್ಲು ಏನು ಸ್ಟಿಚ್ ಮಾಡಿದ್ದೀನಿ ಎಲ್ಲನೂ ಸ್ವಲ್ಪ ಒಂದೊಂದು ಫಾಸ್ಟ್ ಮಾಡಿದ್ದೀನಿ, ಒಂದೊಂದು ಫಾಸ್ಟ್ ಮಾಡಿಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಯಾರೇ ಆದರೂ ಅಷ್ಟೇ ನಾನು ಹೇಳ್ದಾಗೆ ಗಮನ ಕೊಟ್ಟು ಇಂಟ್ರೆಸ್ಟ್ ಬಂದರೆ ಕಲಿಬೋದು. ಯಾವ ಥರ ಇದ್ರೂ ಅದು ಮೈಂಡ್ಗೆ ಹೋಗುತ್ತೆ. ನೀವು ಗಮನ ಕೊಟ್ಟಿಲ್ಲ ಅಂದರೆ ಅದು ನೀವು ಹೆಂಗೆ ಹೇಳಿದ್ರೂ ಅರ್ಥ ಆಗೋಲ್ಲ ಅದು. ಓಕೆನಾ? ಒಂಚೂರು ಗಮನ ಕೊಟ್ಟು ನಾವು ಏನು ಕಟ್ಟಿಂಗ್ ಹೇಳ್ತೀವಿ, ಏನು ಸ್ಟಿಚಿಂಗ್ ಮಾಡ್ತೀವಿ ಅನ್ನೋದನ್ನು ನೋಡಿ ಕಲ್ತ್ಕೊಳ್ಳಿ. ಈ ರೀತಿ ಸ್ಟಿಚಿಂಗ್ ಆಯಿತು ನೋಡಿ. ಫುಲ್ಲು ತೋರಿಸಿದ್ದೀನಿ ನಾನು, ಒಂಚೂರು ಬಿಟ್ಟಿಲ್ಲ. ಒಂದೊಂದು ಮಾತ್ರ ಒಂದೊಂಚೂರು ಕಟ್ ಮಾಡಿದ್ದೀನಿ. ಲೆಂತ್ ಆಗಿಬಿಡುತ್ತೆ ವಿಡಿಯೋ ಅಂತ ಅಷ್ಟೇ. ಆಮೇಲೆ ನಿಮಗೂ ಏನಿಷ್ಟು ಉದ್ದ ಇದೆ ಏನು ಅಂತ ಬೋರ್ ಆಗಬಾರ್ದು ಅಂತ. ಮತ್ತು ಇವಾಗ ಮಾಮೂಲಿ ಜಾಯಿಂಟ್ ಮಾಡಿರ್ತೀವಲ್ಲ ಶೋಲ್ಡರು, ಅಲ್ಲಿಗೆ ನ್ಯಾಚ್ ಹಾಕಿರೋದು ಮುಂದೆ ಬರಬೇಕು. ಅದೊಂದು ನೆನ್ಪಿಟ್ಕೊಳ್ಳಿ. ಶೇಪ್ ತೆಗ್ದಿರ್ತೀವಲ್ಲ ಅದು ಮುಂದೆ ಬರೋ ಥರ ಇಟ್ಕೊಂಡು ಮಧ್ಯದಿಂದ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ನ್ಯಾಚ್ ಹಾಕಿರ್ತೀವಲ್ಲ ಮಧ್ಯ, ಅದು ಶೋಲ್ಡರ್ ಮಧ್ಯೆ ಇಟ್ಟು ಮತ್ತು ನ್ಯಾಚ್ ಹಾಕಿರೋದು ಮುಂದೆ ಬರಬೇಕು. ಶೇಪ್ ತೆಗ್ದಿರ್ತೀವಲ್ಲ ಅದು ಮುಂದೆ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮತ್ತು ಈ ಕಡೆಯಿಂದನೂ ಆಮೇಲೆ ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀವಲ್ಲ ಆ ನ್ಯಾಚ್ಗೆ ಸೇರಬೇಕು ಸ್ಲೀವ್ಸ್ದು. ಬ್ಯಾಕ್ದು ಮತ್ತು ಸ್ಲೀವ್ಸ್ದು ಎರಡೂ ನ್ಯಾಚ್ ಟು ನ್ಯಾಚ್ ಮ್ಯಾಚ್ ಆಗಬೇಕು. ಈ ರೀತಿ ಮಾಡಿಕೊಂಡು ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ. ಅವಾಗ ಇನ್ನೂ ನೀಟಾಗಿ ಪರ್ಫೆಕ್ಟಾಗಿರುತ್ತೆ. ನಾನು ಹೇಳ್ದಾಗೆ ಯಾವುದೇ ಆದರೂ ಅಷ್ಟೇ ಡಬ್ಬ ಸ್ಟಿಚ್ ಹಾಕಿದ್ರೆ ಇನ್ನೂ ನೀಟಾಗಿರುತ್ತೆ. ಓಕೆನಾ? ಈ ರೀತಿ ಆದಮೇಲೆ ಎರಡು ಕಡೆನೂ ಹಾಗೇ ಡಬ್ಬ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಇದಾದಮೇಲೆ ನಾವು ಸುತ್ತಳತೆ, ಸೊಂಟದ ಸುತ್ತಳತೆ ಏನಿರುತ್ತೆ ತೊಗೊಂಡು ಅದನ್ನು 4 ಭಾಗ ಮಾಡಿ ಅಳತೆ ತೊಗೋಬೇಕಾಗುತ್ತೆ. ಓಕೆನಾ? ನೋಡಿ ಇದನ್ನು ಅಷ್ಟೇ ಇನ್ನೊಂದು ಕಡೆ ಫಾಸ್ಟ್ ಮಾಡಿದ್ದೀನಿ. ಸ್ವಲ್ಪ ಲೆಂತ್ ಕಮ್ಮಿ ಆಗಲಿ, ವಿಡಿಯೋ ಜಾಸ್ತಿ ಲೆಂತಿ ಆಗಿಬಿಡುತ್ತೆ ಅಂತ. ಆ ಕಡೆ ಸ್ಟಿಚ್ ಮಾಡೋದಲ್ಲ, ಸೇಮ್ ಅದೇ ರೀತಿ ಸ್ಟಿಚ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳೋದು. ಈ ರೀತಿ ಸ್ಟಿಚ್ ಮಾಡಿ ಆಯಿತು. ಈಗ ಮತ್ತೆ ಸುತ್ತಳತೆ, ಸೊಂಟದ ಸುತ್ತಳತೆ ತೊಗೋಬೇಕು. ತೊಗೊಂಡು 4ನೇ ಒಂದು ಭಾಗ ಮಾಡಿ ಈಗ ಮೆಜರ್ಮೆಂಟ್ ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿ ಬ್ಯಾಕ್ ತೊಗೋಬೇಕು. ಬ್ಯಾಕಲ್ಲಿ ಅದನ್ನು ಮಾರ್ಕ್ ಮಾಡಿಕೊಂಡು ಮತ್ತೆ ಫ್ರಂಟು ಮತ್ತು ಉಕ್ಸ್ಪಟ್ಟಿ ಐಪಟ್ಟಿ ಎರಡೂ ಮಾರ್ಕ್ ಮಾಡ್ಕೊಳ್ಳಿ. ಉಕ್ಸ್ಪಟ್ಟಿ ತೊಗೊಳ್ಳಿ, ಐಪಟ್ಟಿ ಮಾತ್ರ ಐ ಮಾಡಿರ್ತೀವಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿ. ಓಕೆನಾ? ಈ ರೀತಿ ಅದೇ ಅಳತೆಗೆ ಮಾರ್ಕ್ ಮಾಡಿಕೊಂಡು ಈಗ ಎರಡೂ ಜಾಯಿಂಟ್ ಮಾಡಿ ನೋಡ್ಕೋಬೇಕು ಹೆಚ್ಚು ಕಡಿಮೆ ಇದೆಯಾ ಕರೆಕ್ಟಾಗಿದೆಯಾ ಅಂತ. ಅದು ಫ್ರಂಟ್ದೇ ಜಾಸ್ತಿ ಬರೋದು ಯಾವಾಗ್ಲೂ. ಜಾಸ್ತಿ ಬಂದಾಗ ಡಾಟ್ ಹಿಡ್ಕೋಬೇಕಾಗುತ್ತೆ. ನಾನು ಡಾಟ್ ಹಿಡ್ದಿದ್ದೀನಿ, ಆದರೆ ಅದ್ರ ಸ್ವಲ್ಪ ಜಾಸ್ತಿ ಬಂದಿತ್ತು, ಇನ್ನೊಂದು ಸ್ವಲ್ಪ ಡಾಟ್ ಹಿಡಿತಾ ಇದ್ದೀನಿ. ಯಾವಾಗಲೂ ಹಿಂದೆ ಜಾಸ್ತಿ ಬರೋಲ್ಲ, ಮುಂದೆ ಬರುತ್ತೆ, ಅವಾಗ ಡಾಟ್ ಹಿಡ್ಕೋಬೇಕಾಗುತ್ತೆ. ಓಕೆನಾ? ಡಾಟ್ ಹಿಡಿದು ಅದ್ರ ಅಳತೆ ಕರೆಕ್ಟಾಗಿ ಮಾಡ್ಕೋಬೇಕು. ಆವಾಗ ನಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಸರಿ ಹೋಗುತ್ತೆ. ಹಿಂದೆದು ಯಾವಾಗಲೂ ಜಾಸ್ತಿ ಬರೋಲ್ಲ, ಯಾವಾಗಲೂ ಬರೋದೇ ಫ್ರಂಟ್ದು. ಮುಂದೆದು ಬಂದಾಗ ನಾನು ಹೇಳ್ದಂಗೆ ಡಾಟ್ ಹಿಡ್ಕೋಬೇಕು, ಆವಾಗ ಸರಿ ಹೋಗುತ್ತೆ. ಓಕೆನಾ?
ಆಮೇಲೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದು ನಿಮ್ಗೆ ಎಷ್ಟು ಸ್ಟಿಚ್ ಬೇಕು ಅಷ್ಟು ಹಾಕ್ಕೊಳ್ಳಿ, 2 3. ಯಾಕೆಂದರೆ ಒಂದು 3 ಸ್ಟಿಚ್ಚು 4 ಸ್ಟಿಚ್ ಹಾಕಿದ್ರೆ ಅಕಸ್ಮಾತ್ ಟೈಟು ಅಂದರೆ ಒಂದು ಬಿಚ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ. ಓಕೆನಾ, ಆ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ರೀತಿ 2 ಕಡೆನೂ ಹಾಗೇ, ಇನ್ನೊಂದು ಕಡೆನೂ ಹಾಗೇ ಏನು ಅಳತೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಪ್ಲೇನ್ ಪೀಸ್ ಅಂದರೆ ಸಾದಾ ಬ್ಲೌಸ್ ಸ್ಟಿಚಿಂಗ್ ರೆಡಿ ಆಗುತ್ತೆ. ಓಕೆನಾ, ನನ್ನ ಕೈಲಾದಷ್ಟು ಮಟ್ಟಿಗೆ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ. ಅದರಲ್ಲೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಇನ್ನೂ ಒಂದು ಪ್ಲೇನ್ ಬ್ಲೌಸ್ನ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಓಕೆನಾ, ಅದರಲ್ಲಿ ಇಲ್ಲ ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಅಂತ ಹೇಳಿ, ಆ ಪಾಯಿಂಟ್ನ ಇನ್ನೂ ಒಂದು ಸಲ ಯಾವ್ದಾದ್ರು ಬ್ಲೌಸ್ ಕಟ್ಟಿಂಗ್ ಮಾಡಿದಾಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಅದನ್ನ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ವಿವರಿಸಿ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ. ಈ ರೀತಿ ಈ ಕಡೆನೂ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ನಾನು ಹೇಳ್ದಂಗೆ ಒಂದು 4 ಸ್ಟಿಚ್ ಹಾಕಿ, ಅಕಸ್ಮಾತ್ ಟೈಟ್ ಆದರೆ ಒಂದು ಹೊಲಿಗೆ ಬಿಚ್ಕೋತಾರೆ, ಅವಾಗ ಇನ್ನೂ 3 ಸ್ಟಿಚ್ ಇರುತ್ತೆ. ಇವಾಗ 3 ಹಾಕಿದ್ರೆ ಒಂದು ಬಿಚ್ಚಿದ ತಕ್ಷಣ 2 ಇರುತ್ತೆ, ಅವ್ರಿಗಾಗಲೇ ಇನ್ನೊಂದು ಸ್ಟಿಚ್ಚು ಒಂದು ಬಿಚ್ಚಿಬಿಟ್ಟಿದ್ದೀವಿ ಇನ್ನೊಂದು ಹಾಕಿ ಅಂತಾರೆ. ಅದಕ್ಕೆ 4 ಹಾಕ್ಬಿಟ್ರೆ ಒಂದು ಬಿಚ್ಚಿದ್ರೆ ಇನ್ನೂ 3 ಸ್ಟಿಚ್ ಇರುತ್ತೆ. ಓಕೆನಾ, ಈ ರೀತಿ ರೆಡಿ ಆಯಿತು ನೋಡಿ ಸಾದಾ ಬ್ಲೌಸ್ ಸ್ಟಿಚಿಂಗ್. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.